ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಸಂಗೀತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಖ್ಯಾತಿಯ ದೀಪಿಕಾ ದಾಸ್ ಅವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ಬಿಗ್ ಬಾಸಲ್ಲಿ 2 ಸತಿ ದೀಪಿಕಾ ದಾಸ್ ಅವರು ಬರ್ತಾರೆ. ಸೊ ಸೀಸನ್ 5 ನಾವು ಕೂಡ ದೀಪಿಕಾ ದಾಸ್ ಅವ್ರನ್ನ ನೋಡಿದ್ದೀವಿ. ಅವರು ಕೂಡ ಗ್ರ್ಯಾಂಡ್ ಫಿನಾಲೆ ತನಕ ಬಂದು ಟಾಪ್ 5 ಇರ್ತಾರೆ. ಮತ್ತು ಅವರು ಸೀಸನ್ 9ಗೆ ಬರ್ತಾರೆ. ಸೊ 2 ಸೀಸನಲ್ಲಿ ಬಂದಿದ್ದಾರೆ. 2 ಸೀಸನ್ ಕೂಡ ಗ್ರ್ಯಾಂಡ್ ಫಿನಾಲೆದಲ್ಲಿ ಕೂಡ ಅವರು ಇದ್ದಾರೆ ಅಂತಲೇ ಹೇಳ್ಬೋದು. ಸೊ ಇದೆಲ್ಲ ಆದಮೇಲೆ 5 ವರ್ಷಗಳ ಬಳಿಕ ಇವಾಗ ಅವರು ಮತ್ತೆ ಸುದ್ದಿಯಲ್ಲಿದ್ದಾರೆ. ಏನು ಅಂತ ನೋಡೋದಾದರೆ, ಸಡನ್ನಾಗಿ ಅವರ ಫ್ಯಾನ್ಸ್ ಎಲ್ಲರಿಗೂ ಅವರು ಒಂದು ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಯಾವುದೇ ಥರದ ಮೆನ್ಷನ್ ಮಾಡಿರಲಿಲ್ಲ, ಎಲ್ಲೂ ಏನು ಪೋಸ್ಟ್ ಹಾಕಿರಲಿಲ್ಲ, ಫೋಟೋಸ್ ಹಾಕಿರಲಿಲ್ಲ. ಹಾಕ್ಲಿಲ್ದಂಗೆ ಡೈರೆಕ್ಟಾಗಿ ಮಾರ್ಚ್ 1 ಅವರೊಂದು ಫೋಟೋ ಹಾಕ್ತಾರೆ. ಅವರು ಮತ್ತು ಇನ್ನೊಬ್ಬರು ದೀಪಕ್ ಅಂತ ಅವರಿಬ್ಬರಿಗೆ ಮದುವೆ ಆಗಿರುತ್ತೆ. ಸೊ ಮಿಸ್ಟರ್ ಆ್ಯಂಡ್ ಮಿಸಸ್ ಡಿ ಅಂತ ಹಾಕ್ಬಿಟ್ಟು ಒಂದು ಫೋಟೋ ಹಾಕ್ತಾರೆ. ಸೊ ಒಂದು ಡೆಸ್ಟಿನೇಷನ್ ವೆಡ್ಡಿಂಗ್ ಹೇಗಿರುತ್ತೆ, ಸೊ ಆ ಥರ ಒಂದು ವೆಡ್ಡಿಂಗ್ ಮಾಡ್ಕೊಂಡಿದ್ದಾರೆ ಅವರು. ಸೊ ಮತ್ತು ಕಮೆಂಟ್ ಸೆಕ್ಷನ್ ಕೂಡ ಆಫ್ ಮಾಡಿದ್ದಾರೆ, ಏನು ಕಮೆಂಟ್ಸ್ ಇರಲಿಲ್ಲ. ಸೊ ಕಮೆಂಟ್ ಸೆಕ್ಷನ್ ಪೂರ್ತಿ ಆಫ್ ಮಾಡಿ ಒಂದು ಸ್ವಲ್ಪ ಅವರು ಕೂಡ ಅವರಿಗೆ ಟೈಮ್ ತೊಗೊಂಡು ರಿಲ್ಯಾಕ್ಸ್ ಆಗಬೇಕು ಅನ್ನೋ ಒಂದು ಕಾರಣಕ್ಕೆ ಜನಕ್ಕೆ ಫಸ್ಟು ಈ ಸುದ್ದಿ ಗೊತ್ತಾಗಲಿ, ಆಮೇಲೆ ಕಮೆಂಟ್ ಸೆಕ್ಷನ್ ಆನ್ ಮಾಡೋಣ ಅನ್ನೋ ಒಂದು ಮೈಂಡ್ಸೆಟ್ ಇರ್ಬೋದು ಮೋಸ್ಟ್ಲಿ. ಬಟ್ ಒಂದು ಫೋಟೋ ಹಾಕಿದರು. ಅದಾದಮೇಲೆ ಆ ಫೋಟೋದಲ್ಲಿ ಏನು ಮೆನ್ಷನ್ ಕೂಡ ಮಾಡಿರಲಿಲ್ಲ, ಅಂದರೆ ಮಿಸ್ಟರ್ ಆ್ಯಂಡ್ ಮಿಸಸ್ ಡಿ ಅಂತ ಅಷ್ಟೇ ಇದ್ದಿದ್ದು. ಅವ್ರ ಹೆಸರು ಕೂಡ ಹಾಕಿರಲಿಲ್ಲ ಅದರೊಳಗೆ ಅವರು. ಸೊ ನೆಕ್ಸ್ಟ್ ಒಂದು ಪೋಸ್ಟ್ ಬರ್ತಾ ಅದರೊಳಗೆ ವೆಡ್ಡಿಂಗ್ ಇನ್ಫಾರ್ಮೇಷನ್ ಹಾಕಿದ್ರು. ಅದರೊಳಗೆ ಮಾರ್ಚ್ 1 ನಡೆದಿರುವಂಥ ವೆಡ್ಡಿಂಗ್ ಇದು. ಮತ್ತು ಅವ್ರ ಹೆಸರು ಕೂಡ ದೀಪಕ್ ಅಂತ, ದೀಪಿಕಾ ದಾಸ್ ಅಂತ ಕೂಡ ಇತ್ತು. ಸೊ ಅದನ್ನು ಪೋಸ್ಟ್ ಹಾಕ್ತಾರೆ. ಸೊ ಅದಾದಮೇಲೆ ಇನ್ನೊಂದು ಪೋಸ್ಟ್ ಬರುತ್ತೆ. ಸೊ ಅದರೊಳಗೆ ಕಂಪ್ಲೀಟಾಗಿ ಅವ್ರು ಹೇಳ್ತಾರೆ. ಸೊ ಎಷ್ಟೋ ಜನ ಶಾಕ್ ಆಯಿತು ಅದೆಲ್ಲ ಹಾಕಿದರು. ಸೊ ಇದು ಖಂಡಿತವಾಗ್ಲೂ ಅನ್ಎಕ್ಸ್ಪೆಕ್ಟೆಡ್ ಅಂತಲ್ಲ, ಅವರು ತುಂಬ ದಿನಗಳಿಂದಲೇ ಅವ್ರನ್ನ ಪ್ಲ್ಯಾನ್ ಮಾಡಿದ್ರಂತೆ, ಈ ಥರ ವೆಡ್ಡಿಂಗ್ ಆಗಬೇಕು, ಈ ಥರನೇ ಶಾಕ್ ಕೊಡಬೇಕು ಅಂತ ಅವ್ರಿಗೆ ಇರ್ಬೋದು. ಸೊ ಪ್ಲ್ಯಾನಿಂಗ್ ಪ್ರಕಾರನೇ ನಡೆದಿದ್ದು. ಸೊ ಯಾರಿಗೂ ಬಿಟ್ಕೊಟ್ಟಿರಲಿಲ್ಲ ಅಷ್ಟೇ. ಬಟ್ ಸಡನ್ನಾಗಿ ನಡೆದಿರೋದು ಖಂಡಿತ ಅಲ್ಲ ಅಂತ ಅವರು ಆ ಪೋಸ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಇದು ತುಂಬ ಜನಕ್ಕೆ ಶಾಕ್ ಆಗಿದೆ ಅಂತ ಹೇಳ್ಬೋದು. ಇನ್ನು ಎಷ್ಟೋ ಜನಕ್ಕೆ ಬೇಜಾರು ಕೂಡ ಆಯಿತು ಈ ವಿಷಯ. ಸೊ ನಿಮಗೆಲ್ಲರಿಗೂ ಯಾವ ಥರ ಇತ್ತು ಫಸ್ಟ್ ನೋಡಿದಾಗ, ನಿಮಗೆ ಯಾವ ರಿಯಾಕ್ಷನ್ ಇತ್ತು ಅಂತ ಕೂಡ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿದರೆ. ಸೊ ಇವಾಗಂತೂ ದೀಪಿಕಾ ದಾಸ್ ಅವರ ಮದುವೆ ಕೂಡ ಆಗೋಯ್ತು ಅಂತಲೇ ಹೇಳ್ಬೋದು. ಸೊ ಇದೊಂದು ಅಪ್ಡೇಟ್ ಆಗಿತ್ತು. ನಿಮ್ಮೆಲ್ಲರಿಗೂ ಇದೇ ಥರ ಅಪ್ಡೇಟ್ಸ್ ನನ್ನ ಚಾನಲ್ ಸಿಗ್ತಾ ಇರ್ತದೆ. ಸೊ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಹಾಗೆ ರಕ್ಷಣಾ ಚಾನಲ್ ಕೂಡ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಚಾನಲ್ ಹೆಸರು ರಕ್ಷಾ ರೆಡ್ಡಿ ಅಂತ. ಡೈಲಿ ವೀಡಿಯೋಸ್ ಆಗ್ತಿರ್ತಾರೆ, ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಸೊ ಮತ್ತೆ ಹೊಸ ಸಿಗ್ತೀನಿ. ಅಲ್ಲಿ ಗಂಟೆಗೆ ಬಾಯ್.